ಪ್ರತಿಯೊಂದು ದೊಡ್ಡ ಆವಿಷ್ಕಾರದ ಹಿಂದೆ ಒಂದು ದೊಡ್ಡ ರಹಸ್ಯ ಇರುತ್ತೆ. ಅದು ಟೆಕ್ನಾಲಜಿಯ ರಹಸ್ಯ ಅಲ್ಲ, ಅಥವಾ ಬಿಸ್ನೆಸ್ ಸೀಕ್ರೆಟ್ ಕೂಡ ಅಲ್ಲ. ಅದು ಮನುಷ್ಯರ ರಹಸ್ಯ. ಇವತ್ತು ನಾವು ಆ ರಹಸ್ಯವನ್ನ ಹೇಗೆ ಭೇದಿಸೋದು ಅನ್ನೋ ಕಲೆ ಬಗ್ಗೆ ಮಾತಾಡೋಣ. ಹೊಸದಾಗಿ ಏನಾದ್ರೂ ಮಾಡ್ಬೇಕು ಅಂತಿದ್ದೀರಾ? ಒಂದು ಹೊಸ ಐಡಿಯಾ, ಹೊಸ ಆಪ್ ಅಥವಾ ಒಂದು ಹೊಸ ಸರ್ವಿಸ್ ಏನಾದ್ರೂ ಇರ್ಬೋದು. ಮನ್ಸಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಆದ್ರೆ ಒಂದು ಹೆಜ್ಜೆ ಮುಂದಿಡೋಕ್ಕೂ ಮುಂಚೆ ಕೋಡಿಂಗ್, ಡಿಸೈನ್, ಮಾರ್ಕೆಟಿಂಗ್ ಇದೆಲ್ಲ ಶುರು ಮಾಡೋಕ್ಕೂ ಮುಂಚೆ ಕೇಳಲೇಬೇಕಾದ ಒಂದು ನಿರ್ಣಾಯಕ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯ ಉತ್ತರದಲ್ಲೇ ಯಶಸ್ಸು ಮತ್ತು ಸೋಲಿನ ನಡುವಿನ ಗೆರೆ ಇರೋದು. ಹೌದು, ಇದೇ ಆ ಪ್ರಶ್ನೆ. ಪ್ರತಿಯೊಬ್ಬ ಕ್ರಿಯೇಟರ್ ಮನ್ಸಲ್ಲೂ ಬರುವೊಂದು ಭಯ. ಅಂದ್ರೆ, ಒಂದು ಅದ್ಭುತವಾದ ಪ್ರಾಡಕ್ಟ್ ಮಾಡಿ ಅದನ್ನ ಯಾರೂ ಬಳಸದೇ ಇದ್ರೆ ಏನಾಗುತ್ತೆ? ಈ ಒಂದು ಚರ್ಚೆಯಲ್ಲಿ ಈ ಭಯವನ್ನೇ ಹೋಗಲಾಡಿಸಿ ಜನರಿಗೆ ನಿಜವಾಗ್ಲೂ ಏನು ಬೇಕು ಅಂತ ಕಂಡುಹಿಡಿದು ಅದನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಸರಿ, ಹಾಗಿದ್ಲೇ ನಮ್ಮ ಮೊದಲನೇ ಹಂತಕ್ಕೆ ಹೋಗೋಣ. ಇದನ್ನ ಬರೀ ಒಂದು ಟಾಸ್ಕ್ ಲಿಸ್ಟ್ ಅಂತ ಅನ್ಕೋಬೇಡಿ. ಇದೊಂದು ಮಿಷನ್ ಇದ್ದ ಹಾಗೆ, ಸತ್ಯವನ್ನ ಹುಡುಕೋ ಮಿಷನ್. ಇಲ್ಲಿ ನಮ್ಮ ಗುರಿ ಪ್ರಾಡಕ್ಟ್ ಮಾರೋದಲ್ಲ, ಬದಲಾಗಿ ಜನರ ನಿಜವಾದ ಸಮಸ್ಯೆಗಳನ್ನ ಕಂಡುಹಿಡಿಯೋದು. ಈ ಮೈಂಡ್ಸೆಟ್ ಇದೆಯಲ್ಲ, ಇದೇ ಯಶಸ್ಸಿನ ಮೊದಲ ಹೆಜ್ಜೆ. ಅದೆಷ್ಟೋ ಒಳ್ಳೆಯ ಐಡಿಯಾಗಳು ಇಲ್ಲೇ ಸೋತ್ ಹೋಗ್ತವೆ. ಅಂದ್ರೆ ಕ್ರಿಯೇಟರ್ಸ್ ತಮ್ಮದೇ ಆಲೋಚನೆಗಳ ಆಧಾರದ ಮೇಲೆ ಹೊರಗಿನ ಪ್ರಪಂಚದ ರಿಯಾಲಿಟಿಯನ್ನ ಮರ್ತುಬಿಟ್ಟು ಪ್ರಾಡಕ್ಟ್ಗಳನ್ನ ಬಿಲ್ಡ್ ಮಾಡ್ತಾರೆ. ಇದು ಯಶಸ್ಸಿಗೆ ಇರೋ ಅತಿದೊಡ್ಡ ಅಡ್ಡಿ. ಮತ್ತು ಇದು ಈ ಮಿಷನ್ನ ಗೋಲ್ಡನ್ ರೂಲ್. ನಮ್ಮ ಕೆಲ್ಸ ಬರೀ ಕೇಳ್ಸ್ಕೊಳ್ಳೋದು, ಮಾತಾಡೋದಲ್ಲ. ಒಬ್ಬ ಡಿಟೆಕ್ಟಿವ್ ತರ ಸೊಲ್ಯೂಷನ್ ಕೊಡೋಕು ಮುಂಚೆ ಪ್ರಾಬ್ಲಮ್ನ ಆಳಕ್ಕೆ ಇಳೀಬೇಕು. ಸರಿ, ಈಗ ಸ್ಟೇಜ್ ಸೆಟ್ ಮಾಡೋಣ. ಯಾವುದೇ ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ ಮುಂಚೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರಲ್ವಾ? ಹಾಗೇನೆ ನಾವು ಕೂಡ ನೇರವಾಗಿ ನಿಮ್ ಪ್ರಾಬ್ಲಮ್ ಏನು ಅಂತ ಕೇಳೋ ಬದಲು ಮೊದಲು ಆ ವ್ಯಕ್ತಿಯ ಪ್ರಪಂಚವನ್ನ ಅರ್ಥ ಮಾಡ್ಕೋಬೇಕು. ಅವರ ದಿನ ಹೇಗಿರುತ್ತೆ, ಅವರ ರೋಲ್ ಏನು, ಅವರ ಪರಿಸ್ಥಿತಿ ಏನು, ಇದೆಲ್ಲ ಗೊತ್ತಾದ್ರೆ ಮುಂದಿನ ತನಿಖೆಗೆ ಒಂದು ಒಳ್ಳೆ ಫೌಂಡೇಶನ್ ಸಿಗುತ್ತೆ. ಈ ಪ್ರಶ್ನೆಗಳು ನೋಡಕ್ಕೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದ್ರೆ ಇವು ತಂಗಾನೆ ಪವರ್ಫುಲ್. ಇವು ಮಾತುಕತೆಗೆ ವೇದಿಕೆಯನ್ನ ರೆಡಿ ಮಾಡುತ್ತವೆ. ಅವರ ದೈನಂದಿನ ಜೀವನವನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರ ಚಾಲೆಂಜ್ಗಳನ್ನ ನಾವು ಸರಿಯಾಗಿ ಗ್ರಹಿಸೋಕೆ ಸಾಧ್ಯ. ಓಕೆ, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಸಿಕ್ತು. ಈಗ ನಮ್ಮ ತನಿಖೆಯ ಅಸಲಿ ಆಟ ಶುರು. ನೋವಿಗಾಗಿ ಹುಡುಕಾಟ. ಇಲ್ಲಿ ನಾವು ಕೇವಲ ಅಭಿಪ್ರಾಯಗಳನ್ನ ಕೇಳಲ್ಲ, ಬದಲಾಗಿ ಒಂದು ನಿಜವಾದ ಬಗೆಹರಿಯದ ಸಮಸ್ಯೆಯ ಸಾಕ್ಷಿಗಾಗಿ ಹುಡುಕಾಟ ನಡೆಸ್ತೀವಿ. ಇಲ್ಲೇ ನೋಡಿ ನಮಗೆ ಚಿನ್ನದಂತಹ ಒಳುನೋಟುಗಳು ಸಿಗೋದು. ನಮ್ಮ ಇನ್ವೆಸ್ಟಿಗೇಷನ್ನನ್ನ ಈ 3 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು. ಮೊದಲು ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿಯೋದು, ಆಮೇಲೆ ಅದು ಎಷ್ಟು ದೊಡ್ಡದು ಅಂತ ಅಳಿಯೋದು, ಮತ್ತು ಕೊನೆಗೆ ಜನ ಅದನ್ನ ಸದ್ಯಕ್ಕೆ ಹೇಗೆ ನಿಭಾಯಿಸ್ತಿದ್ದಾರೆ ಅಂತ ಅನಲೈಸ್ ಮಾಡೋದು. ಮೊದಲನೇ ಸ್ಟೆಪ್ಪು ಇಲ್ಲೇ ಶುರುವಾಗುತ್ತೆ. ಈ ಥರ ಒಂದು ಓಪನ್ ಕ್ವೆಶ್ಚನ್ ಕೇಳಿದಾಗ ಅವರು ತಮ್ಗೆ ಇರೋ ದೊಡ್ಡ ತಲೆನೋವುಗಳ ಬಗ್ಗೆ ಮಾತಾಡೋಕ್ ಶುರು ಮಾಡ್ತಾರೆ. ಇಲ್ಲೇ ನಮ್ಗೆ ಅಮೂಲ್ಯವಾದ ಸುಳಿವುಗಳು ಸಿಗೋದು. ಸರಿ, ಈಗ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ನೋಡೋ ಸಮಯ. ಈ ಸಮಸ್ಯೆ ಎಷ್ಟು ಸಲ ಆಗುತ್ತೆ ಅಂತ ಕೇಳೋ ಮೂಲಕ ನಾವು ಆ ಸಮಸ್ಯೆಯ ತೀವ್ರತೆಯನ್ನ ಅರ್ಥ ಮಾಡ್ಕೋಬೋದು. ಈ ಸ್ಲೈಡ್ನಲ್ಲಿ ನೋಡೋ ಹಾಗೆ ಒಂದು ಪ್ರಾಬ್ಲಮ್ ಪ್ರತಿದಿನ ಬರ್ತಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕೋ ಅರ್ಜೆನ್ಸಿ ಜಾಸ್ತಿ ಇರುತ್ತೆ ಅಲ್ವಾ? ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಈ ಪ್ರಾಬ್ಲಮ್ ಬರೀ ಕಿರಿಕಿರಿನ ಅಥವಾ ಇದರಿಂದ ಅವರ ಟೈಮ್, ದುಡ್ಡು ಅಥವಾ ಅವಕಾಶಗಳು ವೇಸ್ಟ್ ಆಗ್ತಿದ್ಯಾ? ಈ ಸಮಸ್ಯೆನ ಸರಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳೋದ್ರಿಂದ ಅದರ ನಿಜವಾದ ಪರಿಣಾಮ ಗೊತ್ತಾಗುತ್ತೆ. ಫೈನಲಿ ಸದ್ಯಕ್ಕೆ ಅವರು ಏನ್ ಬಳಸ್ತಿದ್ದಾರೆ ಅಂತ ತಿಳ್ಕೋಬೇಕು. ಈಗಿರೋ ಸೊಲ್ಯೂಷನ್ಗಳಲ್ಲಿ ಅವ್ರಿಗೆ ಯಾವುದು ಇಷ್ಟ, ಯಾವುದು ಕಷ್ಟ ಅಂತ ಕೇಳಿದ್ರೆ ನಮಗೆ ಹೊಸ ಅವಕಾಶಗಳು ಎಲ್ಲಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾವು ಪ್ರಾಬ್ಲಮ್ ಏನು ಅಂತ ನೋಡಿದ್ವಿ, ಅದರ ಇಫೆಕ್ಟ್ ಏನು ಅಂತಾನೂ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ನಾವು ಇಲ್ಲಿ ತನಕ ಮಾತಾಡಿದ್ದು ಪ್ರೆಸೆಂಟ್ ಬಗ್ಗೆ. ಈಗ ಮಾತುಕತೆಯ ಡೈರೆಕ್ಷನ್ ಅನ್ನ ಚೇಂಜ್ ಮಾಡೋಣ. ದೂರುಗಳಿಂದ ಕನಸುಗಳ ಕಡೆಗೆ ಹೋಗೋಣ ಮತ್ತು ಅವರ ದೃಷ್ಟಿಯಲ್ಲಿ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಹೇಗಿರ್ಬೋದು ಅಂತ ನೋಡೋಣ. ಈ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇದು ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸಿ ಕನ್ಸು ಕಾಣೋಕೆ ಪ್ರೇರೇಪಿಸುತ್ತೆ. ಇಲ್ಲಿಂದಲೇ ನಮ್ಗೆ ಅವರ ಆಳವಾದ ಆಸೆಗಳು ಮತ್ತೆ ಅವಶ್ಯಕತೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಸ್ಲೈಡಲ್ಲಿ ಇರೋ ಹಾಗೆ ಅವರ ತಲೆಯಲ್ಲಿರೋ ಪರ್ಫೆಕ್ಟ್ ಸೊಲ್ಯೂಷನ್ನ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋಕೆ ಹೆಲ್ಪ್ ಆಗೋ ಪ್ರಶ್ನೆಗಳನ್ನ ಕೇಳ್ತೀವಿ. ನಿಮಗೆ ಯಾವ ಫೀಚರ್ಗಳು ಅತಿ ಮುಖ್ಯ, ಅಥವಾ ಈ ಪ್ರಾಬ್ಲಮ್ ಬಗೆಹರಿದ್ರೆ ನಿಮ್ಮ ಕೆಲಸ ಹೇಗೆ ಸುಲಭವಾಗುತ್ತೆ ಅಂತ ಕೇಳೋದ್ರಿಂದ ನಮಗೆ ಬರೀ ಫೀಚರ್ಗಳ ಲಿಸ್ಟ್ ಸಿಗಲ್ಲ, ಬದಲಾಗಿ ಒಂದು ಉತ್ತಮ ಭವಿಷ್ಯದ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್. ಅವರು ನಂಗೆ ಎಕ್ಸ್ ಫೀಚರ್ ಬೇಕು ಅಂದಾಗ ಸುಮ್ನೆ ಓಕೆ ಅನ್ನೋ ಬದಲು ಆ ಫೀಚರ್ ನಿಮ್ಗೇನ್ ಮಾಡೋಕ್ ಹೆಲ್ಪ್ ಮಾಡತ್ತೆ ಅಂತ ಕೇಳಿ. ಅಸ್ಲಿ ವಿಷಯ ಅಂದ್ರೆ
ಅವರು ಬಯಸೋ ರಿಸಲ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಬರೀ ಫೀಚರ್ ಲಿಸ್ಟ್ ಅಲ್ಲ. ಓಕೆ, ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕಾದ ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕಿದೆ. ಈಗ ಈ ಸಂಭಾಷಣೆಯನ್ನ ನೀಟಾಗಿ ಮುಗ್ಸೋ ಟೈಮ್. ಒಂದು ಒಳ್ಳೆ ಸಂಬಂಧವನ್ನ ಉಳಿಸ್ಕೊಂಡು ಭವಿಷ್ಯದ ಸಹಯೋಗಕ್ಕೆ ಬಾಗಿಲು ತೆರೆದಿಡೋದು ಹೇಗೆ ಅಂತ ಈ ಕೊನೆ ಹಂತದಲ್ಲಿ ನೋಡೋಣ. ಯಾಕಂದ್ರೆ ಮೊದಲ ಮಾತುಕತೆನೇ ಕೊನೆಯದಾಗ್ಬಾರ್ದು. ಹೋಗೋಕ್ಕೂ ಮುಂಚೆ ಈ 2 ಅಂತಿಮ ಪ್ರಶ್ನೆಗಳು ತುಂಬಾ ಮುಖ್ಯ. ಮೊದಲನೇದು, ನಾವೇನಾದ್ರೂ ಮಿಸ್ ಮಾಡಿದ್ರೆ ಅದನ್ನ ತಿಳ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು, ಮುಂದೆ ನಾವೇನಾದ್ರೂ ಬಿಲ್ಡ್ ಮಾಡಿದ್ರೆ ಅದನ್ನ ಟೆಸ್ಟ್ ಮಾಡೋಕೆ ಅವರು ರೆಡಿ ಇದ್ದಾರಾ ಅಂತ ಗೊತ್ತಾಗತ್ತೆ. ಇದು ಅವರ ಇಂಟ್ರೆಸ್ಟ್ ಎಷ್ಟಿದೆ ಅಂತ ತೋರಿಸುತ್ತೆ. ಒಂದು ವಿಷಯ ನೆನ್ಪಲ್ಲಿರ್ಲಿ, ಈ ಇಡೀ ಪ್ರಾಸೆಸ್ ಒಂದು ನ್ಯಾಚುರಲ್ ಮಾತುಕತೆ ತರ ಇರಬೇಕು. ನಾವು ಪ್ರಶ್ನೆ ಕೇಳ್ತಿದ್ರೂ ಅದು ಯಾವತ್ತೂ ಒಂದು ಇಂಟರೋಗೇಷನ್ ತರ ಅನ್ಸ್ಬಾರ್ದು. ಸಹಾನುಭೂತಿ ಮತ್ತು ಕುತೂಹಲ ಇವೇ ನಮ್ಮ ಮುಖ್ಯ ಅಸ್ತ್ರಗಳು. ಸರಿ, ಈಗ ಬಾಲ್ ನಮ್ಮ ಕೋರ್ಟ್ನಲ್ಲಿದೆ. ಗ್ರಾಹಕರ ಜಗತ್ತಿಗೆ ಹೋಗಿ ಬಂದಾಯ್ತು, ಅವರ ಚಾಲೆಂಜ್ಗಳನ್ನ ಅರ್ಥ ಮಾಡ್ಕೊಂಡಾಯ್ತು. ಈಗ ಈ ಜ್ಞಾನವನ್ನ ಬಳಸ್ಕೊಂಡು ನಿಜವಾಗ್ಲೂ ಜನ್ರಿಗೆ ಉಪಯೋಗವಾಗುವಂಥದನ್ನ ಕಟ್ಟೋ ಸಮಯ.